ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು RJ ಮಂಜು ಹಿರೋಳಿ. ಕಲಬುರಗಿ ನಗರದ ಸಾರ್ವಜನಿಕ ಉದ್ಯಾನವನದ ಹತ್ತಿರವಿರುವ ರೋಟರಿ ಕ್ಲಬ್ ಶಾಲಾ ಆವರಣದಲ್ಲಿ ಇಂದು ಆಧ್ಯಾತ್ಮಿಕ ಕಾರ್ಯಾಗಾರಗಳ ಜಾಗೃತಿ ಕಾರ್ಯಕ್ರಮ ಜರುಗಿತು. ಕಲಬುರಗಿ ನಗರದ ಸಾರ್ವಜನಿಕ ಉದ್ಯಾನವನದ ಹತ್ತಿರವಿರುವ ರೋಟರಿ ಕ್ಲಬ್ ಶಾಲಾ ಆವರಣದಲ್ಲಿ ಆಧ್ಯಾತ್ಮಿಕ ಕಾರ್ಯಾಗಾರಗಳ ಜಾಗೃತಿ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಸೆಷನ್ 1ರಲ್ಲಿ ಆಧುನಿಕ ವೈದ್ಯಕೀಯ ಸವಾಲುಗಳ ಕುರಿತು ಚರ್ಚೆ ನಡೆಯಿತು. ಇದರ ಅಧ್ಯಕ್ಷತೆಯನ್ನು ಡಾಕ್ಟರ್ ರಾಹುಲ್ ಮಂದಕನಹಳ್ಳಿ ಹಾಗೂ ಡಾಕ್ಟರ್ ರವೀಂದ್ರ ರಾಯರಾಮ್ ವಹಿಸಿದ್ದರು. ಬೆಳಿಗ್ಗೆ 9ರಿಂದ 9:15ರವರೆಗೆ ಆಧುನಿಕ ವೈದ್ಯಕೀಯ ಪದ್ಧತಿಯಲ್ಲಿ ವೈದ್ಯರ ನಡುವಿನ ಬಿಕ್ಕಟ್ಟು ಎಂಬ ವಿಷಯದ ಕುರಿತು ಮೂಳೆ ವೈದ್ಯರಾದ ಡಾಕ್ಟರ್ ಮಾರ್ತಾಂಡ ಕುಲಕರ್ಣಿ ಮಾತನಾಡಿದರು. ಸೆಷನ್ 2ರಲ್ಲಿ ಮೈಂಡ್ಫುಲ್ನೆಸ್ ಮತ್ತು ಆಧ್ಯಾತ್ಮಿಕತೆಗಾಗಿ ತಂತ್ರಗಳು ಎಂಬ ವಿಷಯದ ಕುರಿತು ಚರ್ಚೆ ನಡೆಯಿತು. ಇದರ ಅಧ್ಯಕ್ಷತೆಯನ್ನು ಡಾಕ್ಟರ್ ರವೀಂದ್ರ ದೇವಣಿ ವಹಿಸಿದ್ದರು. ಡಾಕ್ಟರ್ ಸಚಿನ್ ಶಹಾ ಮತ್ತು ಡಾಕ್ಟರ್ ಪ್ರಶಾಂತ್ ಕಮಲಾಪುರ್ಕರ್ ಅವರು ಮಾತನಾಡಿದರು. ಬೆಳಿಗ್ಗೆ 9:15ರಿಂದ 9:40ರವರೆಗೆ ಸ್ಪಷ್ಟತೆಯೊಂದಿಗೆ ಬದುಕುವುದು ಎಂಬ ವಿಷಯದ ಕುರಿತು ಜನರಲ್ ಸರ್ಜನ್ ಡಾಕ್ಟರ್ ಶರತ್ ತಂಗಾ ಮಾತನಾಡಿದರು. ಬೆಳಿಗ್ಗೆ 9:40ರಿಂದ 10 ಗಂಟೆಯವರೆಗೆ ಇಂದು ವೈದ್ಯರಿಗೆ ಆಧ್ಯಾತ್ಮಿಕ ಲಂಗರುಗಳು ಏಕೆ ಬೇಕು ಎಂಬ ವಿಷಯದ ಕುರಿತು ಮೂತ್ರಶಾಸ್ತ್ರಜ್ಞರಾದ ಡಾಕ್ಟರ್ ಮಂಜುನಾಥ ದೋಶೆಟ್ಟಿ ಮಾತನಾಡಿದರು. ಬೆಳಿಗ್ಗೆ 10ರಿಂದ 10:30ರವರೆಗೆ ಚರ್ಚೆ ನಡೆಯಿತು. ಸೆಷನ್ 3ರಲ್ಲಿ ವೈದ್ಯರ ಯೋಗ ಅಭ್ಯಾಸ, ಮನಸ್ಸು, ಕ್ರಿಯೆ ಮತ್ತು ಹೃದಯ ಎಂಬ ವಿಷಯದ ಕುರಿತು ಡಾಕ್ಟರ್ ಸಿದ್ಲಿಂಗ್ ಚೆಂಗ್ಟಿ, ಡಾಕ್ಟರ್ ಅಶ್ವಿನಿ ಪೂಜಾಟಿ ಹಾಗೂ ಡಾಕ್ಟರ್ ವಿಕ್ರಮ್ ಸಿದ್ದಾರೆಡ್ಡಿ ಅವರು ಮಾತನಾಡಿದರು. ಬೆಳಿಗ್ಗೆ 10:30ರಿಂದ 10:50ರವರೆಗೆ ಒತ್ತಡ ನಿರ್ವಹಣೆಗೆ ಧ್ಯಾನ ಒಂದು ಪರಿಹಾರ ಎಂಬ ವಿಷಯದ ಕುರಿತು ಡಾಕ್ಟರ್ ಗಜೇಂದ್ರ ಸಿಂಗ್ ಮಾತನಾಡಿದರು. ಬೆಳಿಗ್ಗೆ 10:50ರಿಂದ 11:10ರವರೆಗೆ ಆಧ್ಯಾತ್ಮಿಕತೆ ಮತ್ತು ಕರುಣೆ ಕಾರ್ಯರೂಪದಲ್ಲಿ ಬಸವಣ್ಣನವರ ಬೋಧನೆಗಳು ಮತ್ತು ಮಹಿಳೆಯರಿಗೆ ಪ್ರಸ್ತುತತೆಯೊಂದಿಗೆ ಎಂಬ ವಿಷಯದ ಕುರಿತು ಡಾಕ್ಟರ್ ಅರುಂಧತಿ ಪಾಟೀಲ್ ಮಾತನಾಡಿದರು. ಬೆಳಿಗ್ಗೆ 11:10ರಿಂದ 11:30ರವರೆಗೆ ಆಧುನಿಕ ಕಾಲದಲ್ಲಿ ಭಗವದ್ಗೀತೆಯ ಬೋಧನೆಗಳ ಪ್ರಸ್ತುತತೆ ಎಂಬ ವಿಷಯದ ಕುರಿತು ಡಾಕ್ಟರ್ ಶಿವಾನಂದ್ ಮಾತನಾಡಿದರು. ಸೆಷನ್ 4ರಲ್ಲಿ ಸಾಮರಸ್ಯ, ಬುದ್ಧಿವಂತಿಕೆ ಮತ್ತು ಸಮಾಜ ಸೇವೆ ಎಂಬ ವಿಷಯದ ಕುರಿತು ಡಾಕ್ಟರ್ ಪ್ರಶಾಂತ್ ಕುಲಕರ್ಣಿ ಹಾಗೂ ಡಾಕ್ಟರ್ ಶರಣು ಕಾರ್ಬಾರಿ ಮಾತನಾಡಿದರು. ಅಧ್ಯಕ್ಷತೆಯನ್ನು ಡಾಕ್ಟರ್ RR ಶಹಾ ವಹಿಸಿದ್ದರು. 11:40ರಿಂದ 12 ಗಂಟೆಯವರೆಗೆ ಸಹಾನುಭೂತಿಯ ಆರೈಕೆಗೆ ಸೂಫಿಸಂ ಒಂದು ಮಾರ್ಗ ಎಂಬ ವಿಷಯದ ಕುರಿತು ಅರವಳಿಕೆ ತಜ್ಞರಾದ ಡಾಕ್ಟರ್ ಶಾಲಿ ಸೊಹೈಲ್ ಮಾತನಾಡಿದರು. ಮಧ್ಯಾಹ್ನ 12ರಿಂದ 12:20ರವರೆಗೆ ಆರೋಗ್ಯ ಕಾರ್ಯಕರ್ತರ ಜೀವನದಲ್ಲಿ ವೇದಾಂತಿಕ ಪರಿಹಾರಗಳ ಪ್ರಸ್ತುತತೆ ಎಂಬ ವಿಷಯದ ಕುರಿತು ನರಶಸ್ತ್ರ ಚಿಕಿತ್ಸಕರಾದ ಡಾಕ್ಟರ್ ಶಶಾಂಕ್ ರಾಮದುರ್ಗ ಮಾತನಾಡಿದರು. ಮಧ್ಯಾಹ್ನ 12:20ರಿಂದ 12:40ರವರೆಗೆ ಸೇವಾ ಪರಮೋಧರ್ಮ, ವೈದ್ಯರು ಮತ್ತು ಸಮಾಜ ಸೇವೆ ಎಂಬ ವಿಷಯದ ಕುರಿತು ಡಾಕ್ಟರ್ ಮಲ್ಲಾರಾವ್ ಮಲ್ಲೆ ಮಾತನಾಡಿದರು. ಮಧ್ಯಾಹ್ನ 12:40ರಿಂದ 12:50ರವರೆಗೆ ಚರ್ಚೆ ನಡೆಯಿತು. ಮಧ್ಯಾಹ್ನ 12:50ರಿಂದ 1:30ರವರೆಗೆ ಸಮಿತಿ ಚರ್ಚೆ ಮುಂದಿನ ದಾರಿ ವಿಷಯದ ಕುರಿತು ಪ್ಯಾನಲಿಸ್ಟ್ ಗಳಾದ ಡಾಕ್ಟರ್ ವನಿತಾ ಧನ್ವರ್, OBGY, ಡಾಕ್ಟರ್ ಗಚ್ಚಿನಮನಿ ಪೀಡಿಯಾಟ್ರಿಕ್ಸ್, ಡಾಕ್ಟರ್ ಜಿರಿಗೇಕರ್ ಮೂಳೆ ಚಿಕಿತ್ಸಕರು, ಡಾಕ್ಟರ್ ಉದಯ್ ಪಾಟೀಲ್ ನೇತ್ರ ವಿಜ್ಞಾನ ತಜ್ಞರು, ಡಾಕ್ಟರ್ JB ರೈರಾಮ್ ಅಂಗರಚನಾ ಶಾಸ್ತ್ರಜ್ಞರು ಹಾಗೂ ಡಾಕ್ಟರ್ ವಿಜಯ್ ಮೋಹನ್ ಜನರಲ್ ಮೆಡಿಸಿನ್ ಇವರು ನಡೆಸಿಕೊಟ್ಟರು. To see that how the lives were treated by the COVID affected persons and the persons who lost their lives. In this search, I had interactions with many involved persons here, Dr. Sharath Tanga sir, Sohail. We had a level of interactions and entire thing, I think we can put it in a nutshell, which has been explained by the yogic way of life which was evolved 10,000 years ago by the Ashtasiddhis. We have the Ashtasiddhis in the form of Yama, that is the doing, the Niyama, that is the mindfulness, the Asana Sadhana, that is practicing the exercise for the body, the Pranayama, which will enhance our breathing and the energy level. We have the Pratyahara to give away whatever is not necessary or essential or which is holding us back. We have the Dharana, that is to make a decision to do in a focused manner. We have the Dhyana, to meditate, and then we attain the higher self, that is the Siddhi of the Samadhi. I think we have been to many forums for enhancing our life skills. This has withdrawn me, it has drawn me here towards the Adhyatmic life. I really didn't receive any call from the organizers. I was a little
felt that okay, I should have got a call, but then this is my path of learning and I have to come to this forum to enhance my journey of learning is what I felt. And hearty congratulations to all the organizers who have taken this fantastic initiative, and this I think is the way forward, because even holiday is the way forward now. It's a prescription mode by some of the physicians that go for a holiday, and this was brought to me for my realization when I took a sabbatical for 45 days and went to the Himalayas on the guidance of the Christian Guru, and also having interacted with some of the elevated persons here. I had talked with Dr. Sharatanga sir. Yes, it's good to have a sabbatical, but your karma or your niyama is what you have to stick on to. That what we have learned as a profession, just as Malaram Ali has said, that we have to pursue it to be able to delegate, for having been the chosen ones to be the healers for the people who are suffering. And very much thanks for having me as a chairperson for 3 wonderful speakers, my favorites, Sohail, Shashank Ramdur sir and Malaram Ali sir. I have seen sir giving his social service since my childhood. When I was going to school in the rickshaw, I used to see the St. John's Blood Bank there. Thank you so much for having me and having me as a part of this wonderful celebration. ಇವತ್ತು ಅಕ್ಟೋಬರ್ 19ನೇ ತಾರೀಕು, ದಿವಾಳಿಗಿಂತ ಒಂದಿನ ಮೊದಲು ಒಂದು ಸ್ಪಿರಿಚುಯಾಲಿಟಿ ಆ್ಯಂಡ್ ಮೆಡಿಸಿನ್ ಅಂತ ನಾವು ಸಿಂಪೋಸಿಯಂ, 1 ಡೇ ಸಿಂಪೋಸಿಯಂ ಹಮ್ಮಿಕೊಂಡಿದ್ದೀವಿ. ಒಂದಿನ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಡಾಕ್ಟರ್ಸ್ ಟ್ರೀಟ್ ಅಂತೂ ಮಾಡ್ತಾರೆ, ಬಟ್ ಮಾಡೋ ಮುಂದೆ ಅವರು ಆಗುವಂಥ ಸ್ಟ್ರೆಸ್, ಟೆನ್ಷನ್ಸ್, ಪ್ರಾಬ್ಲಮ್ಸು ಅವ್ರ ಒಳಗೆ ಬೆಳ್ಕೊಂಡು ಬೇರೆ ಥರ ಕಂಡು ಬರುತ್ತೆ. ದೇ ಗೆಟ್ ಸಬ್ಡ್ಯೂಡ್ ಬಿಕಾಸ್ ಆಫ್ ದ್ಯಾಟ್. ಅದನ್ನು ಹೇಗೆ ನಿರ್ವಹಿಸಬೇಕು ಅದನ್ನು ವಿಚಾರಿಸಲು, ಅದ್ರ ಬಗ್ಗೆ ವಿಚಾರಗೋಷ್ಠಿ ಮಾಡಲು ಇದು ಸಿಂಪೋಸಿಯಮ್ನ ನಾವು ಕಂಡಕ್ಟ್ ಮಾಡಿದ್ದೀವಿ. ಈ ಸಿಂಪೋಸಿಯಮ್ನಲ್ಲಿ ಬೇರೆ ಬೇರೆ ಥರದ ಸ್ಟ್ರೆಸ್ ಯಾವುದು, ಅದಕ್ಕೆ ಬೇರೆ ಬೇರೆ ದಾರಿ ಯಾವುದು, ಅದರಲ್ಲಿ ಆಧ್ಯಾತ್ಮಿಕ ದಾರಿಯನ್ನು ಹೇಗೆ ಹಿಡಿದು ನಾವು ಮುಂದುವರಿಬೇಕು ಅಂತ ಡಿಸ್ಕಷನ್ ಮಾಡಿದ್ದೀವಿ. ಇದರಲ್ಲಿ ಕೂಡ ನಾವು ಪ್ರತಿಯೊಂದು ಬೇರೆ ಬೇರೆ ಥರ ಯೋಗಗಳು, ಬಸವಣ್ಣವರ ಕರ್ಮಯೋಗ, ಭಗವದ್ಗೀತೆಲಿಂದ ಬರುವಂಥ ಭಕ್ತಿ ಯೋಗ, ಸೂಫಿಸಮ್ಲಿಂದ ಬರುವಂಥ ಒಂದು ಜ್ಞಾನ ಆಗಲಿ, ಆದಿಶಂಕರಾಚಾರ್ಯವರ ಅದ್ವೈತ ವೇದಾಂತದ ಮೂಲಕ ಆಗುವಂಥ ಜ್ಞಾನ ಯೋಗ, ಮತ್ತು ಸೋಷಲ್ ಸರ್ವಿಸ್ ಮೂಲಕ ನಮ್ಮನ್ನು ಒಂದು ಶುದ್ಧೀಕರಣ ಮಾಡೋದು ಹೇಗೆ, ಇವೆಲ್ಲ ಟಾಪಿಕ್ಸ್ನ ನಾವು ಡಿಸ್ಕಸ್ ಮಾಡಿದ್ವಿ. ಇದರಲ್ಲಿ ಒಂದು ವರ್ಕ್ಶಾಪ್ ಥರ ಡಾಕ್ಟರ್ ಅರುಂಧತಿ ಪಾಟೀಲ್ ಮತ್ತು ಡಾಕ್ಟರ್ ಗಜೇಂದ್ರ ಸರ್ನು ಕೂಡ ಮಾಡಿದ್ದಾರೆ ಮೆಡಿಟೇಷನ್ ಮೇಲೆ. ಸೊ ನಾನಾ ಥರದ್ದು ಟಾಪಿಕ್ಸನ್ನು ಕವರ್ ಮಾಡಿ ಒಂದು ಆಲ್ಮೋಸ್ಟ್ 6 to 8 hours ಸಿಂಪೋಸಿಯಮ್ನ ನಾವು ಈಗ ನಿರ್ವಹಿಸಿದ್ದೀವಿ. ಹೋಪ್ಫುಲಿ ಇದಾದ ಸ್ಟ್ರೆಸ್ ಕಂಟ್ರೋಲ್ ಮಾಡುವಂಥ ಒಂದು ಕಾರ್ಯವನ್ನು ನಿರ್ವಹಿಸ್ಲಿಕ್ಕೆ ನೋಡಿದ್ದೀವಿ. ಹೋಪ್ಫುಲಿ ಈ ಒಂದು ಉದ್ದೇಶನ ನಾವು ಅಚೀವ್ ಮಾಡಿದ್ದೀವಿ. ಆಲ್ಮೋಸ್ಟ್ 80 to 100 ಡೆಲಿಗೇಟ್ಸ್ ಅಟೆಂಡ್ ಮಾಡಿದ್ದಾರೆ. ಹಾಂ, ಇದು ಈ ಪೂರ ಕಾರ್ಯಕ್ರಮ IMA, ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ಬ್ಯಾನರ್ನಲ್ಲಿ ಮಾಡಿದ್ದೀವಿ. ಪ್ರತಿಯೊಂದು ಡಾಕ್ಟರ್ ಬಂದು ಪಾರ್ಟಿಸಿಪೇಟ್ ಮಾಡಿ, ನಮ್ಮ ಗುರು ಪಾಟೀಲ್ ಸರ್ ಪ್ರೆಸಿಡೆಂಟ್, ಲೋಯಾ ಅವರು ಸೆಕ್ರೆಟ್ರಿ, ಅವರ ಇದರಲ್ಲಿ ನಾವು ಕಂಡಕ್ಟ್ ಮಾಡಿದ್ದೀವಿ. ಥ್ಯಾಂಕ್ ಯು. ನನ್ನ ಹೆಸರು ಡಾಕ್ಟರ್ ಶಶಾಂಕ್ ರಾಮದುರ್ಗ್, ನ್ಯೂರೋ ಸರ್ಜನ್, ದರ್ಶ್ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್. ಇದನ್ನು ನಾನು ಆರ್ಗನೈಸ್ ಚೇರ್ಪರ್ಸನ್ ಆಗಿ ಮಾಡಿದ್ದೀನಿ. ಡಾಕ್ಟರ್ ಮಾರ್ಥಾಂಡ್ ಕುಲಕರ್ಣಿ ಅವರು ಆರ್ಥೋಪೆಡಿಷನ್, ಅವರು ಆರ್ಗನೈಸಿಂಗ್ ಸೆಕ್ರೆಟರಿ ಆಗಿದ್ದರು. ನಾನು ಭಾರತೀಯ ವೈದ್ಯಕೀಯ ಸಂಘದ ಕಲಬುರಗಿ ಶಾಖೆಯ ಪ್ರೆಸಿಡೆಂಟ್ ಡಾಕ್ಟರ್ ಗುರು ಪಾಟೀಲ್ ಅಂತ, ಮತ್ತು ನನ್ನ ಕೂಡ ಸೆಕ್ರೆಟರಿ ಅವರಾದ ಲೋಯಾ ಅವರು, ಲವ್ ಕುಮಾರ್ ಲೋಯಾ. ನಮ್ಮ ಭಾರತೀಯ ವೈದ್ಯಕೀಯ ಸಂಘ ಕಲಬುರಗಿ ಬ್ರಾಂಚ್ ಅಡಿಯಲ್ಲಿ ಇಂದು 19ನೇ ತಾರೀಕು ಅಕ್ಟೋಬರ್ 1-2 ತಿಂಗಳಿಂದ ಶಶಾಂಕ್ ರಾಮದುರ್ಗ್ ನ್ಯೂರೋ ಸರ್ಜನ್ನು ಮತ್ತು ಮಾರ್ಥಾಂಡ್ ಕುಲಕರ್ಣಿ ಅವರ ಸೆಕ್ರೆಟರಿಶಿಪ್ಪಲ್ಲಿ ಒಂದು ಆಧ್ಯಾತ್ಮಿಕದ ಒಂದು ಸ್ಪಿರಿಚುವಲ್ ಆ್ಯಂಡ್ ಮೆಡಿಸಿನ್ ಇದರ ಮೇಗೆ ಒಂದು ಟಾಪಿಕ್ ಮೇಗೆ 4-5 ಗಂಟೆಯ ಸಿಂಪೋಸಿಯಂ ಅಂದರೆ ವರ್ಕ್ಶಾಪನ್ನು ಮಾಡಲಾಗಿದೆ. ಇದರಲ್ಲಿ 100 ಮಂದಿ ಡಾಕ್ಟರ್ಗಳೇ, ಇದು ಸ್ಪೆಷಲಿ ಡಾಕ್ಟರ್ ಸಲುವಾಗಿ ಆಗಿದ್ದು, 100 ಡಾಕ್ಟರ್ಗಳು ಇದನ್ನು ಅಟೆಂಡ್ ಮಾಡಿ ಸ್ಟ್ರೆಸ್ ರಿಲೀಫ್ ಇನ್ ವರ್ಕ್ ಪ್ಲೇಸ್, ಪೇಷಂಟ್ಸ್ ರಿಲೇಟೆಡ್ ಸ್ಟ್ರೆಸ್ ಏನಿರುತ್ತೆ ಮತ್ತು ಅವರ ಅದು ಆಧ್ಯಾತ್ಮಿಕವಾಗಿ ಹೇಗೆ ಕಮ್ಮಿ ಮಾಡಬೇಕು, ಹೇಗೆ ರೆಡ್ಯೂಸ್ ಮಾಡಿಕೊಂಡು ಮತ್ತು ಅದರ ಬೆನಿಫಿಟನ್ನು ಪೇಷಂಟಿಗೆ ಹೇಗೆ ಕೊಡಬೇಕು ಅಂತ 5-6 ಒಳ್ಳೆಯ ಸ್ಪೀಕರ್ಗಳು ನಮ್ಮ ಡಾಕ್ಟ್ರಲ್ಲೇ ಸ್ಪಿರಿಚುವಲಿ ಓರಿಯೆಂಟೆಡ್, ಒಂದು ಬ್ರಹ್ಮಕುಮಾರಿಯಿಂದ ಮಂಜುನಾಥ್ ದೋಶೆಟ್ಟಿ ಅವರು,
ಮತ್ತು ಸೂಫಿಸಮ್ ಇಂಥ ಸೋಹೆಲ್ ಅವರು ಮತ್ತು ಭಗವದ್ಗೀತೆಯಿಂದ ಶಿವಾನಂದ್ ಅವರು ಮತ್ತು ಅದ್ವೈತ ಫಿಲಾಸಫಿಯಿಂದ ಶಶಾಂಕ್ ರಾಮದುರ್ಗ್ ಅವರು ಮತ್ತು ಸರ್ವಿಸ್ ಓರಿಯೆಂಟೆಡ್ ಸೆಕ್ಟರಲ್ಲಿ ಹೇಗೆ ನಾವು ಡಾಕ್ಟ್ರುಗಳು ಸ್ಟ್ರೆಸ್ ಅಂತ ಕಮ್ಮಿ ಮಾಡಿ ಸರ್ವಿಸ್ ಮೂಲಕ ಹೇಗೆ ಸ್ಪ್ರೆಡ್ ಮಾಡಬೇಕಂತ ಮಲ್ಲಾರಾವ್ ಮಲೆ ಅವರು ಮತ್ತು ಮೆಡಿಟೇಷನ್ಲಿಂತ ರಾಮಚಂದ್ರ ಮಿಷನ್ ಹಾರ್ಟ್ಫುಲ್ನೆಸ್ಲಿಂತ ಗಜೇಂದ್ರ ಸಿಂಗ್ ಅವರು ಮೆಡಿಟೇಷನ್ ಎಲ್ಲ ಮಾಡಿ ಇದು ಒಂದು ಅರುಂಧತಿ ಮತ್ತು ನಮ್ಮ ವಚನ ಸಾಹಿತ್ಯದ ಮೂಲಕ ಅರುಂಧತಿಯವರು ಸ್ಪಿರಿಚುಯಾಲಿಟಿ ಮತ್ತು ಕರ್ಮಯೋಗಿ ಹೇಗೆ ನಮ್ಮ ಸ್ಟ್ರೆಸ್ ಲೆವೆಲನ್ನು ಕಮ್ಮಿ ಮಾಡಬೇಕಂತ ಸಿಂಪೋಸಿಯಂಲಿ ಒಳ್ಳೆಯ ಮಾತನಾಡಿ ಇದು ಒಂದು ಸಕ್ಸಸ್ಫುಲ್ ಸಿಂಪೋಸಿಯಂ ಆಗಿ ಮಾಡಿದ್ದಾರೆ. ಬರುವಂಥ ದಿನಗಳಲ್ಲಿ IMA ಬ್ಯಾನರ್ ಅಡಿಯಲ್ಲಿ ನಾವು ಇಂಥ ಕಾರ್ಯಕ್ರಮಗಳನ್ನು ಪದೇ ಪದೇ ಮಾಡುತ್ತೇವೆ ಎಂದು ತಮ್ಮನ್ನು ಹೇಳಿ ಮುಕ್ತಾಯ ಮಾಡುತ್ತೇವೆ. ಆಳಂದನ ಮಾಜಿ ಶಾಸಕರಾದ ಸುಭಾಷ್ ಆರ್ ಗುತ್ತೇದಾರ್ ಅವರು ಹತಾಶರಾಗಿ ಮಾತನಾಡಿದ್ದಾರೆ ಎಂದು ಡಿಸಿಸಿ ಬ್ಯಾಂಕ್ ಕಲಬುರಗಿಯ ಸದಸ್ಯರಾದ ಅಶೋಕ್ ಸಾವಳೇಶ್ವರ್ ಅವರು ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ದಾರೆ. ಆಳಂದ ಮತಚೋರಿ ಪ್ರಕರಣದ ಬಗ್ಗೆ ದಿನಾಂಕ 18ನೇ ಅಕ್ಟೋಬರ್ 2025ರಂದು ಪತ್ರಿಕಾ ಭವನದಲ್ಲಿ ಆಳಂದನ ಮಾಜಿ ಶಾಸಕರಾದ ಸುಭಾಷ್ ಆರ್ ಗುತ್ತೇದಾರ್ ಅವರು ಹತಾಶರಾಗಿ ಮಾತನಾಡಿದ್ದಾರೆ ಎಂದು ಡಿಸಿಸಿ ಬ್ಯಾಂಕ್ ಕಲಬುರಗಿಯ ಸದಸ್ಯರಾದ ಅಶೋಕ್ ಸಾವಳೇಶ್ವರ್ ಅವರು ಇಂದು ಪತ್ರಿಕಾಗೋಷ್ಠಿಯ ಮೂಲಕ ಹೇಳಿದ್ದಾರೆ. ಪತ್ರಿಕಾಗೋಷ್ಠಿಯಲ್ಲಿ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಗುರುಶಾಂತ್ ಪಾಟೀಲ್ ನಿಂಬಾಳ್, ರಾಜಶೇಖರ್ ಪಾಟೀಲ್, ಸಲಾಂ ಸಗರಿ, ಮೋಹನ್ ಗೌಡ ಪಾಟೀಲ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. BR ಪಾಟೀಲ್ ಅವರು ತಮ್ಮ ವೈಯಕ್ತಿಕ ವರ್ಚಸ್ಸಿಗಾಗಿ ಮತ್ತು ರಾಹುಲ್ ಗಾಂಧಿಯವರ ಸಮೀಪಕ್ಕೆ ಹೋಗಬೇಕನ್ನೋ ಉದ್ದೇಶದಿಂದ ಈ ಓಟ್ ಚೋರಿ ಬಗ್ಗೆ ಪ್ರಸ್ತಾವನೆ ಮಾಡಿದ್ದಾರೆ ಅಂಥೇಳಿ BR ಪಾಟೀಲ್ ಅವರು ಎಲ್ಲಿಯೂ ಕೂಡ ಸುಭಾಷ್ ಗುತ್ತೇವರಾಗಿರ್ಬೋದು ಅಥವಾ ಅವರ ಮಕ್ಕಳ ಮೇಲಾಗಿರ್ಬೋದು ಯಾವುದೇ ರೀತಿಯ ಆರೋಪ ಎಲ್ಲಿಯೂ ಮಾಡಿಲ್ಲ ಅವರು ಓಟ್ ಚೋರಿ ಮಾಡಿದ್ದಾರೆ ಅಂಥೇಳಿ. ಅವರು ಯಾವತ್ತೂ ಕೇಸ್ ಸುದ್ದ ಎಲ್ಲಿ ದಾಖಲು ಮಾಡಿಲ್ಲ. ಇದು ಸ್ವಯಂ ಚುನಾವಣಾಧಿಕಾರಿಗಳು ಕೇಸ್ ದಾಖಲು ಮಾಡಿ FIR ಮಾಡಿದಂಥದ್ದು. ಆ ವಿಚಾರವಾಗಿ ರಾಹುಲ್ ಗಾಂಧಿಯವರ ಕಚೇರಿಯಿಂದ 3-4 ಸಲ ನಮ್ಮ BR ಪಾಟೀಲ್ ಅವರಿಗೆ ಕರೆ ಬಂದಾಗ ಇವರು 3-4 ಸಲ ದೆಹಲಿಗೆ ಹೋಗಿ ರಾಹುಲ್ ಗಾಂಧಿಯವರ ಕಚೇರಿಯಲ್ಲಿ ಈ ಆಳಂದಲ್ಲಿ ಆದಂಥ ಪ್ರಕರಣಗಳ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ನೀಡಿ ಬಂದಿದ್ದಾರೆ. ಇವನಲ್ಲಿ ರಾಹುಲ್ ಗಾಂಧಿಯವರು ಪತ್ರಿಕಾ ಏನು ಅವರು ಪತ್ರಿಕಾ ಕರೆದಿದ್ದರು, ಅದರಲ್ಲೂ ಕೂಡ ಭಾಗವಹಿಸಿ ಬಂದಿದ್ದಾರೆ. ಆದರೆ ಯಾರೂ ಇವರೇ ಮಾಡಿದ್ದಾರೆ ಅಂಥೇಳಿ ಎಲ್ಲಿಯೂ ಆರೋಪ ಮಾಡಿಲ್ಲ. ಇದು ಚುನಾವಣೆ ಹೋದ 23ರ ಚುನಾವಣೆಯಲ್ಲಿ ಆದಂಥ ಒಂದು ಓಟ್ ಚೋರಿ ಪ್ರಕರಣ ಅಂಥೇಳಿ ಪ್ರಕಟಣೆ ಮಾಡಿದ್ದಾರೆ ವಿನಃ ಅದರಲ್ಲಿಂದ ಯಾವುದೇ ಯಾರ ಹೆಸರಾಗಲಿ ಅಥವಾ ಯಾರದೇ ವೈಯಕ್ತಿಕವಾಗಿ ಅವರು ಮಾತಾಡಿಲ್ಲ. ಆದರೆ ಆ ಒಂದು ರಾಹುಲ್ ಗಾಂಧಿಯವರ ಪ್ರೆಸ್ ಮೀಟ್ ಮೇಲೆ ಕರ್ನಾಟಕ ಸರ್ಕಾರ SITಯನ್ನು ಒಂದು ಸಂಘಟನೆ ಮಾಡಿ SIT ಅವರು ಈ ಒಂದು ಎನ್ಕ್ವೈರಿ ನಡೆಸ್ತಾ ಇದ್ದಾರೆ. SIT ಅವ್ರಿಗೆ ಯಾರೀಗ ಅನುಮಾನ ಬರ್ತೋ ಅವ್ರ ಮೇಲೆ ದಾಳಿ ಮಾಡ್ತಾರೆ. ಮಾಂತಪ್ಪ ಆಲೂರವರ ಕುಟುಂಬದವ್ರು ಯಾರಾದರೂ BR ಪಾಟೀಲ್ ಮತ್ತು RK ಪಾಟೀಲ್ ಮೇಲೆ ಏನಾದರೂ ದೂರು ಕೊಟ್ಟಿದ್ದಾರೇನೋ, ಪೊಲೀಸ್ ದೂರು ಕೊಟ್ಟಿದ್ದಾರೇನೋ, ಅಥವಾ ಅವರ ದೂರನ್ನು ಪೊಲೀಸರು ಸ್ವೀಕಾರ ಮಾಡಲೇನು, ಅದಕ್ಕೆ ಈ ಪ್ರಶ್ನೆ ಅದ. ನಿಜವಾಗ್ಲೂ ನಿಮ್ಗೆ ಗೊತ್ತು, ಎಲ್ಲರಿಗೂ ನಮಗೂ ಗೊತ್ತು, BR ಪಾಟೀಲರ ಅಹಿಂಸೆಯಲ್ಲಿ ನಂಬಿಕೆ ಇಟ್ಟಂಥವ್ರು ಮತ್ತು ಜನಪರ ಜೀವಪರ ಕಾಳಜಿ ಉಳ್ಳಂಥವ್ರು. ಅವರು ಈ ಅಪರಾಧ ಒಂದು ವಿಷಯದಲ್ಲಿ ಅವರಿಗೆ ಯಾವತ್ತೂ ಅವರು ಆಸಕ್ತಿ ತೋರಿಸಿಲ್ಲ. ಅಂಥವ್ರ ಮೇಲೆ ವೈಯಕ್ತಿಕ ಒಂದು ಆರೋಪ ಏನದ ಗುತ್ತೇದಾರರು ಮಾಡಿದ್ದಾರೆ. ನಿಜವಾಗ್ಲೂ ಇದು ಅಕ್ಷಮ್ಯವಾದಂಥ ವಿಷಯ. ಯಾಕಂದರೆ ಅವ್ರ ಊರಿನವರು ಮಾಂತಪ್ಪ ಆಲೂರ ಸರ್ಸಾಂಬ ಗ್ರಾಮದವರೇ. ಅವ್ರ ಕೊಲೆ ಯಾಕಾಯ್ತು 1 ವರ್ಷದಿಂದ ಆದಂಥ ಘಟನೆಯನ್ನು ಅವರು ಇಲ್ಲಿ ತಳಕ್ಕೆ ಹಾಕಬಾರ್ದಾಗಿತ್ತು. SIT ರಚನೆ ಆದದ್ದು, ಚುನಾವಣೆ ಅಕ್ರಮ, ಚುನಾವಣೆ ಓಟ್ ಚೋರಿ ಅದೆಲ್ಲವೂ ರಾಷ್ಟ್ರ ಮಟ್ಟದ ರಾಜ್ಯ ಮಟ್ಟದ ವಿಷಯ ಆಗಿರೋದ್ರಿಂದ ಅದ್ರ ಬಗ್ಗೆ ನಾವು ಯಾರೂ ಪ್ರತಿಕ್ರಿಯೆ ಕೊಡೋದು ಬೇಡ, ತನಿಖೆ ನಡೆಯುವ ಹಂತದಲ್ಲಿ ಅಂತ ಹೇಳಿ ನಾವು ಅದ್ರ ಬಗ್ಗೆ ಮಾತಾಡಲಿಲ್ಲ. ಆದರೆ ಸುಭಾಷ್ ಗುತ್ತೇವರು ನಿನ್ನೆ ಪತ್ರಿಕಾ ಹೇಳಿಕೆ ಕೊಟ್ಟರು. ಆ ವಿಷಯಕ್ಕಾಗಿ ನಾವು ಅವರಿಗೆ ಕೆಲವು ಪ್ರಶ್ನೆ ಮತ್ತು ಅದಕ್ಕೆ ಉತ್ತರ ಹೇಳಬೇಕು ಅನ್ನೋ ದೃಷ್ಟಿಯಿಂದ ಪತ್ರಿಕಾಗೋಷ್ಠಿಯನ್ನು ಮಾಡ್ತಾ ಇದ್ದೀವಿ. ಅದಕ್ಕೆ ಅನ್ಯತೆ ಯಾರು ದಯಮಾಡಿ ಭಾವಿಸಬಾರ್ದು. ಇಷ್ಟು ಹೇಳಿ ಇಲ್ಲೇನಿಲ್ಲ ವಿಷಯ. ಆರೋಪ ಮಾಡಿದಂಥ ಸುಭಾಷ್ ಗುತ್ತೇವರು ಮಾಂತಪ್ಪ ಆಲೂರ ಕೊಲೆಗೆ ಅವ್ರ ಹತ್ರ ಏನಾದರೂ ಸಾಕ್ಷಿಗಳಿದ್ದರೆ
ಅಥವಾ ಈ 1 ವರ್ಷ 1.5 ವರ್ಷ ಆರೋಪ ಮಾಡದೇ ಇದ್ದು ಯಾವಾಗ SIT ಅವ್ರ ತನಿಖೆ ಅವ್ರ ಮನೆ ಮೇಲೆ ಮಾಡಿದಾಗ, ದಾಳಿ ಮಾಡಿದಾಗ ವೈಯಕ್ತಿಕ ಆರೋಪ ಮಾಡೋದು ಯಾಕೆ ಅಂತ ನಮ್ಮ ಪ್ರಶ್ನೆ. ನಮ್ಮ ಪ್ರಶ್ನೆ ಸುಭಾಷ್ ಗುತ್ತರಿಗೆ ಇಷ್ಟೇ, ಇದಕ್ಕೆ ಹೆಚ್ಚಿಂದೇನಿಲ್ಲ. ಮತ್ತು SIT ತಾವು ಓಟ್ ಚೋರಿ ಮಾಡಿದರೆ SIT ಅವರು ತಮ್ಮ ಜೊತೆಗೆ ತಮ್ಮ ಮನೆಗೆ ಯಾಕೆ ಬರ್ತಾರೆ? ತಮ್ಮದೇ ಆದಂಥ ಆಫೀಸ್ಗಳ ಮೇಲೆ ಏಕೆ ಅವ್ರು ದಾಳಿ ಮಾಡ್ತಾರೆ? ಅದು ಕಾಂಗ್ರೆಸ್ ಪ್ರೇರಿತ ನೀವು ಅನ್ಬೋದು, ಅವ್ರು ಅನ್ಕೋಬೋದು. ಆದರೆ ಕಾಂಗ್ರೆಸ್ ಪ್ರೇರಿತ ಸಾಕ್ಷಿಗಳು ಸಿಕ್ಕಾವು, ಅದಕ್ಕೆ ಅದ್ರ ಬಗ್ಗೆ ನಾವು ಮಾತಾಡಲ್ಲ. ಶ್ರೀ ಅದೃಷ್ಟ ಕಾಡಸಿದ್ದೇಶ್ವರ ಮಹಾಸ್ವಾಮೀಜಿಗಳ ಸಂಚಾರದ ಮೇಲೆ ವಿಧಿಸಿರುವ ನಿರ್ಬಂಧದ ಆದೇಶವನ್ನು ತಕ್ಷಣವೇ ರಾಜ್ಯ ಸರ್ಕಾರ ಹಿಂತೆಗೆದುಕೊಳ್ಳಬೇಕು ಎಂದು ವಿಶ್ವ ಹಿಂದೂ ಪರಿಷತ್ ಉತ್ತರ ಕರ್ನಾಟಕ ಟ್ರಸ್ಟ್ ವತಿಯಿಂದ ಪೂಜ್ಯ ಶ್ರೀ ಲಿಂಗರಾಜಪ್ಪ ಅಪ್ಪಾಜಿ ಅವರು ಇಂದು ಪತ್ರಿಕಾಗೋಷ್ಠಿಯ ಮೂಲಕ ಒತ್ತಾಯಿಸಿದ್ದಾರೆ. ಶ್ರೀ ಅದೃಷ್ಟ ಕಾಡಸಿದ್ದೇಶ್ವರ ಮಹಾಸ್ವಾಮಿಗಳವರ ಸಂಚಾರವನ್ನು ಕರ್ನಾಟಕದ ಹಲವಾರು ಜಿಲ್ಲೆಗಳಲ್ಲಿ ನಿರ್ಬಂಧಿಸಲಾಗಿದೆ. ಕರ್ನಾಟಕ ರಾಜ್ಯ ಸರ್ಕಾರವು ಈ ಜಿಲ್ಲಾ ನಿಷೇಧ ಆದೇಶವನ್ನು ತಕ್ಷಣವೇ ಹಿಂತೆಗೆದುಕೊಳ್ಳಬೇಕು ಮತ್ತು ಹಿಂದೂ ವೀರಶೈವ ಲಿಂಗಾಯತ ಸಮಾಜದ ಧಾರ್ಮಿಕ ವ್ಯವಹಾರಗಳಲ್ಲಿ ಹಸ್ತಕ್ಷೇಪ ಮಾಡುವುದನ್ನು ನಿಲ್ಲಿಸಬೇಕು ಹಾಗೂ ಹಿಂದೂಗಳ ಯಾವುದೇ ಸಂತರ ಪ್ರಯಾಣದ ಮೇಲಿನ ಯಾವುದೇ ನಿರ್ಬಂಧಗಳನ್ನು ವಿಧಿಸದಂತೆ ತಡೆ ಹಿಡಿಯಬೇಕು ಎಂದು ವಿಶ್ವ ಹಿಂದೂ ಪರಿಷತ್ ಉತ್ತರ ಕರ್ನಾಟಕ ಟ್ರಸ್ಟ್ ವತಿಯಿಂದ ಪೂಜ್ಯ ಶ್ರೀ ಲಿಂಗರಾಜಪ್ಪ ಅಪ್ಪಾಜಿ ಅವರು ಇಂದು ಪತ್ರಿಕಾಗೋಷ್ಠಿಯ ಮೂಲಕ ಒತ್ತಾಯಿಸಿದ್ದಾರೆ. ಈ ಪತ್ರಿಕಾಗೋಷ್ಠಿಯಲ್ಲಿ ಕಾರ್ಯದರ್ಶಿಗಳಾದ ರಾಮಚಂದ್ರ ಸೂಗೂರು, ಮಲ್ಲಾರಾವ್ ಗಾರಂಪಳ್ಳಿ, ಆನಂದ ತೀರ್ಥ ದೇಶಪಾಂಡೆ, ಅಂಬಾರಾಯ್ ಅಂಬಲಗಿ, ವಿನೋದ್ ಜೋಶಿ, ಸತೀಶ್ ಮಾಹೂರ್, ರಾಘವೇಂದ್ರ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ನಮ್ಮ ಶ್ರೀಯುತರು ಪೂಜ್ಯರು ಕನೇಗಪ್ಪವರು ಅವರು ಕರ್ನಾಟಕದಲ್ಲಿ 1-2 ಜಿಲ್ಲೆಯಲ್ಲಿ ನಿರ್ಬಂಧ ವಹಿಸಿದ್ದಾರೆ ಸರ್ಕಾರ. ಆ ಒಂದು ಸಂದರ್ಭದಲ್ಲಿ ನಮ್ಮ ವಿಶ್ವ ಹಿಂದೂ ಪರಿಷತ್ ಕಡೆಯಿಂದ ಏನಪ್ಪ ಅಂದರೆ, ಸರ್ಕಾರ ಧರ್ಮದಲ್ಲಿ ಹಸ್ತಕ್ಷೇಪ ಮಾಡಬಾರ್ದು, ಇನ್ವಾಲ್ವ್ ಆಗಬಾರ್ದು ಅಂತೇಳಿ ನಮ್ಮ ಬೇಡಿಕೆ ಇದೆ ಮತ್ತು ಒತ್ತಾಯಿಸುತ್ತೀವಿ. ಅದ್ರ ಜೊತೆಗೆ ಸುಮಾರು 1300 ವರ್ಷದ ಇತಿಹಾಸ ಇದೆ ಕನ್ನೇರು ಮಠದ. ಯಾವುದೇ ಒಂದು ಧರ್ಮಕ್ಕೆ ಸಂಬಂಧಪಟ್ಟಂತೆ ವಿಷಯ ಬಂದಾಗ ರಾಜ್ಯ ಸರ್ಕಾರ ಇತ್ತು, ಯಾವುದೇ ಪಕ್ಷ ಇದ್ರ ಬಗ್ಗೆ ತಮ್ಮ ಇನ್ವಾಲ್ವ್ಮೆಂಟ್ ಆಗಬಾರ್ದು ಅಂತ ನಮ್ಮ ಇಚ್ಛೆ ಇದೆ. ನಮ್ಮಲ್ಲಿ ಆದಂಥ ಗುರು ಹಿರಿಯರು ಇರ್ತಾರೆ, ಮುಖಂಡರು ಇರ್ತಾರೆ, ಅವರವರಲ್ಲಿ ಬಗೆಹರಿಸ್ಕೋತಾರೆ. ಇದು ಸರ್ಕಾರಕ್ಕೆ ಹೋದ ತಕ್ಷಣ ಏನಾಗುತ್ತೆ, ಸಮಾಜದಲ್ಲಿ ಭಾಳಷ್ಟು ಗೊಂದಲ ಉಂಟಾಗುತ್ತೆ. ಇಲ್ಲಿ ಆಗಿದ್ದೇನಪ್ಪ ಅಂದರೆ, ಒಂದು ಪೂಜ್ಯರು ಯಾವುದೋ ಒಂದು ಮಾತದಲ್ಲಿ ಒಂದು ಅವಾಚ್ಯ ಶಬ್ದದಿಂದ ನಿಂದನೆ ಮಾಡಿರುತ್ತೆ ಹೇಳಿ ನಾವು ಕೇಳಿ ಬಂದಿದೆ. ಅದಕ್ಕಾಗಿ ಕೆಲವರು ಅದಕ್ಕೆ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಹಾಗಾಗಿ ಗೊಂದಲ ಆಗಿದೆ ಅಂತ ಜನರು ಅಲ್ಲಲ್ಲಿ ತಡೆ ಹಿಡಿದು ಆಯಿತು ಇತ್ಯಾದಿ ಆಯಿತು ಮಾಡಿದ್ದಾರೆ. ಹಾಗಾಗಿ ಹಿಂದೂ ವೀರಶೈವ ಲಿಂಗಾಯಿತು ಇದಕ್ಕೆ ನಾವೆಲ್ಲರೂ ಮನವಿ ಏನಪ್ಪ ಅಂದರೆ, ನಮ್ಮ ಸಮುದಾಯದಲ್ಲಿ ಅದಕ್ಕೆ ಅವರು ಹಿರಿಯರು ಇರ್ತಾರೆ, ಗುರುಗಳು ಇರ್ತಾರೆ, ಅವ್ರು ಮಾರ್ಗದರ್ಶನ ಮಾಡೋರು ಇರ್ತಾರೆ, ಅವರು ಬಗೆಹರಿಸ್ಕೊತಾರೆ. ಹಾಗಾಗಿ ಮುಂದೆ ಬರೋಂಥ ದಿವಸ ಇದು ಈ ಥರ ಆಗಬಾರ್ದು. ಈಗ ಹಾಕಿದಂಥ ಒಂದು ಏನು ನಿರ್ಬಂಧವನ್ನು ತೆಗಿಬೇಕು, ಹಿಂಗೆ ವಾಪಸ್ ತೆಗೆದುಕೋಬೇಕು. ಮತ್ತು ಇದು ನಮಗೆ ಭಾಳ ದೊಡ್ಡ ಧಕ್ಕೆ ಆಗಿದೆ. ಈ ಥರ ಮುಂದೆ ಆಗ್ಲಾರ್ದಂಗೆ ನೋಡ್ಕೋಬೇಕು ಅಂತೇಳಿ ಸರ್ಕಾರಕ್ಕೆ ಮನವಿ ಮಾಡ್ತಾ ಇದ್ದೀವಿ. ಸುದ್ದಿ ಇನ್ನು ಇವೆ, ಸದ್ಯಕ್ಕೆ ಬ್ರೇಕ್. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಗುಂಡುಗುರ್ತಿಯ ಮೊರಾರ್ಜಿ ದೇಸಾಯಿ ಶಾಲೆಯಲ್ಲಿ ಗಾಂಧಿ ಜಯಂತಿ ಆಚರಣೆ ಮಾಡದ ಪ್ರಾಂಶುಪಾಲರನ್ನು ಅಮಾನತುಗೊಳಿಸುವಂತೆ ಹಿಂದೂ ಜಾಗೃತಿ ಸೇನೆ ಜಿಲ್ಲಾ ಘಟಕ ಕಲಬುರಗಿಯ ವತಿಯಿಂದ ಇಂದು ಪತ್ರಿಕಾಗೋಷ್ಠಿಯ ಮೂಲಕ ಆಗ್ರಹಿಸಲಾಯಿತು.
ಸ್ವಾಗತ. ಕಲಬುರಗಿ ಜಿಲ್ಲೆಯ ಚಿತ್ತಾಪುರ ತಾಲೂಕಿನಲ್ಲಿ ಬರುವ ಮೊರಾರ್ಜಿ ದೇಸಾಯಿ ಶಾಲೆ ಗುಂಡಗುರ್ತಿ 309ರಲ್ಲಿ ದಿನಾಂಕ 2ನೇ ಅಕ್ಟೋಬರ್ 2025ರಂದು ರಾಷ್ಟ್ರಪಿತ ಮಹಾತ್ಮ ಗಾಂಧಿ ಹಾಗೂ ಲಾಲ್ ಬಹದ್ದೂರ್ ಶಾಸ್ತ್ರಿಜಿ ಅವರ ಜನ್ಮದಿನ ಆಚರಿಸದೆ ಅವಮಾನ ಎಸಗಿದ ಪ್ರಾಂಶುಪಾಲರನ್ನು ಅಮಾನತುಗೊಳಿಸಬೇಕು ಎಂದು ಸಂಬಂಧಪಟ್ಟ ಸಮಾಜ ಕಲ್ಯಾಣ ಕಾರ್ಯದರ್ಶಿಗಳಿಗೆ ಹಾಗೂ ಜಂಟಿ ನಿರ್ದೇಶಕರಿಗೆ ದೂರು ಮನವಿ ಸಲ್ಲಿಸಿದ್ದರು. ಇಲ್ಲಿಯವರೆಗೆ ಯಾವುದೇ ಕ್ರಮ ಕೈಗೊಂಡಿಲ್ಲ ಎಂದು ಹಿಂದೂ ಜಾಗೃತಿ ಸೇನೆ ಕಲಬುರಗಿ ಜಿಲ್ಲಾ ಘಟಕದ ಅಧ್ಯಕ್ಷರಾದ ಲಕ್ಷ್ಮೀಕಾಂತ್ ಸ್ವಾದಿ ಅವರು ಇಂದು ಪತ್ರಿಕಾಗೋಷ್ಠಿಯ ಮೂಲಕ ಆರೋಪಿಸಿದ್ದಾರೆ. ಈ ಪತ್ರಿಕಾಗೋಷ್ಠಿಯಲ್ಲಿ ಜಿಲ್ಲಾ ಉಪಾಧ್ಯಕ್ಷರಾದ ಸಂತೋಷ್ ಸುನಾವಣೆ, ಗುಂಡುಗುರ್ತಿ ಗ್ರಾಮಸ್ಥರಾದ ರಜನಿಕಾಂತ್ ದೊಡ್ಡಮನಿ, ಮಾಂತೇಶ್ ಭಂಕೂರ್, ಗುಂಡು ತೊಟ್ನಲ್ಲಿ, ಹಿಂದೂ ಜಾಗೃತಿ ಸೇನೆಯ ಪ್ರಮುಖರಾದ ಪ್ರದೀಪ್ ಸಿಂಗ್ ರಾಜ್ಪೂತ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ರಾಷ್ಟ್ರಪಿತ ಮಹಾತ್ಮ ಗಾಂಧಿಯವರ ಜಯಂತಿ ಹಾಗೂ ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಜಯಂತಿಯನ್ನು ಆಚರಣೆ ಮಾಡಿ ಅಗೌರವ ತೋರಿದಂಥ ಗುಂಡುಗುರ್ತಿದಲ್ಲಿ ಬರುವಂಥ ಮೊರಾರ್ಜಿ ದೇಸಾಯಿ ಪ್ರಿನ್ಸಿಪಾಲ್ರನ್ನು ಅಮಾನತುಗೊಳಿಸ್ಬೇಕಂತೇಳಿ ಈಗಾಗಲೇ ಅಲ್ಲಿ ಗ್ರಾಮಸ್ಥರಾದಂತಹ ಸಹೋದರ ರಜನಿಕಾಂತ್ ದೊಡ್ಡಮನಿಯವರು ಸಂಬಂಧಪಟ್ಟ ಸಮಾಜ ಕಲ್ಯಾಣ ಇಲಾಖೆಗೆ ಮನವಿ ಕೂಡ ಸಲ್ಲಿಸಿದ್ದಾರೆ, ಕಂಪ್ಲೇಂಟ್ ಕೂಡ ಅರ್ಜಿ ಮಾಡಿದ್ದಾರೆ ಫೋನ್ ಮುಖಾಂತರ. ಆದರೆ ಇವತ್ತಿನ ದಿವಸ ಅಲ್ಲಿಯ ಜಂಟಿ ಕಾರ್ಯದರ್ಶಿಗಳು ಏನೋ ಒಂದು ಸಮನ್ವಯ ಸಮಿತಿಗೆ ಮಾಹಿತಿ ಕೊಟ್ಟು ಅದ್ರ ಬಗ್ಗೆ ಮಾಹಿತಿ ತಗೊಂಡಾಗ ಸಮನ್ವಯ ಸಮಿತಿದವರು ಆ ಸ್ಥಳಕ್ಕೆ ಹೋಗಲಾರ್ದೇ ಆ ಪ್ರಿನ್ಸಿಪಲಿಗೆ ಫೋನ್ ಮುಖಾಂತರ ಕೇಳ್ತಾರೆ, ನೀ ಗಾಂಧಿ ಜಯಂತಿ ಮಾಡಿದಿಲ್ಲ ಅಂತೇಳಿ. ಅವ ಹೇಳ್ತಾನೆ, ಇಲ್ಲ ಸರ್ ಮಾಡೀನಿ, ಫೋಟೋ ಇದಕ್ಕೆ ಗಾಳಿಗೆಲ್ಲ ಬೀಳ್ತಾವ ಅಂತೇಳಿ ಮಾಡಿ ನಾನು ತೆಗೆದಿಟ್ಟು ಬಂದಿನಿ ಅಂತೇಳಿ ಒಂದು ಸುಳ್ಳು ಮಾಹಿತಿ ಕೊಡ್ತಾನೆ. ಅದೇ ಮಾಹಿತಿಯನ್ನು ಇಟ್ಕೊಂಡು ಇವತ್ತಿನ ದಿವಸ ಜಂಟಿ ಕಾರ್ಯದರ್ಶಿಯವರು ನಿಮ್ಮ ಕೊಟ್ಟಂಥ ದೂರು ಸುಳ್ಳು ಅಂತೇಳಿ ಇವತ್ತಿನ ದಿವಸ ಅಲ್ಲಿಯ ಗ್ರಾಮಸ್ಥರಿಗೆ ಒಂದು ಸುಳ್ಳು ಆಪಾದನೆ ಮಾಡುವಂಥ ಕೆಲಸ ಮಾಡಕತ್ತಾರೆ. ಅದಕ್ಕೆ ಇವತ್ತಿನ ದಿವಸ ನಾನು ಮಾನ್ಯ ಜಂಟಿ ಕಾರ್ಯದರ್ಶಿ ನಿರ್ದೇಶಕರು ಇವರಿಗೆ ತಮ್ಮ ಪತ್ರಿಕಾ ಮಾಧ್ಯಮ ಮುಖಾಂತರ ಈ ಒಂದು ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಒಂದು ವಾರದ ಒಳಗಡೆ ಈ ಪ್ರಾಂಶುಪಾಲನ್ನು ಸಸ್ಪೆಂಡ್ ಮಾಡ್ಬೇಕಂತೇಳಿ ನಾಳೆ ಬಿಟ್ಟು ನಾಡ್ದು ಮಂಗಳವಾರ ನಾವು ಕೂಡ ಹೋಗಿ ಅವರಿಗೆ ಮನವಿ ಕೊಡ್ತಾ ಇದ್ದೀವಿ. ಮನವಿ ಕೊಟ್ಟ ಒಂದು ವಾರ ಒಳಗಡೆ ಅವನನ್ನು ಅಮಾನತುಗೊಳಿಸದೆ ಹೋದಲ್ಲಿ ನಾವು ಹಿಂದೂ ಜಾಗೃತಿ ಸೇನೆ ಆಗಿರ್ಬೋದು ಹಾಗೂ ಗುಂಡುಗುರ್ತಿಯ ಸಮಸ್ತ ಗ್ರಾಮಸ್ಥರು ಆ ಒಂದು ಕಚೇರಿಗೆ ಮುತ್ತಿಗೆ ಹಾಕುವಂಥ ಕೆಲಸ ಮಾಡಬೇಕಂತೇಳಿ ಈ ತಮ್ಮ ಮಾಧ್ಯಮ ಮುಖಾಂತರ ಅವರಿಗೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಇದು ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ. ನಿಮ್ಮ ನೆಚ್ಚಿನ ಸುದ್ದಿ ಸಮಯವನ್ನು ಡೆನ್ ಸೆಟ್ ಆಫ್ ಬಾಕ್ಸ್ ನ ಚಾನೆಲ್ ಸಂಖ್ಯೆ 746ರಲ್ಲಿ ಪ್ರತಿದಿನ ರಾತ್ರಿ 9 ಗಂಟೆಗೆ, ಮರುಪ್ರಸಾರ ರಾತ್ರಿ 10 ಗಂಟೆಗೆ ಮತ್ತು ಮರುದಿನ ಬೆಳಗ್ಗೆ 8 ಗಂಟೆ ಮತ್ತು 9 ಗಂಟೆಗೆ ವೀಕ್ಷಿಸಬಹುದು. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ.